ಸಂಸ್ಕೃತಿ ಸಂಸ್ಥೆ ಹಾಗೂ ಮಂಥನ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕರಾಳ ಅಧ್ಯಾಯ 50 ವರ್ಷ ಭಾರತ ಎದುರಿಸುತ್ತಿರುವ ತುರ್ತು ಪರಿಸ್ಥಿತಿಯ ಅಸಂವಿಧಾನಿಕ ಪ್ರಜಾಪ್ರಭುತ್ವ ವಿರೋಧಿ ಸಮಯದ ಅವಲೋಕ ಕಾರ್ಯಕ್ರಮ ನಡೆಯಿತು. ಶಿವಮೊಗ್ಗ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪದ್ಮನಾಭ್ ಭಟ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತುರ್ತು ಪರಿಸ್ಥಿತಿಯಲ್ಲಿ ಬಂಧನಕ್ಕೆ ಒಳಗಾದವರನ್ನ ಈ ವೇಳೆ ಸನ್ಮಾನಿಸಲಾಯಿತು. ದೇಶಭಕ್ತಿ ಗೀತೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ಮಾತಾ ಕಿ ಸ್ವಲ್ಪ ಚಳಿ ಇದೆ, ಆದ್ರೂ ಕೂಡ ಚಳಿ ಬಿಟ್ಟು ಎಲ್ಲರೂ ಕೂಡ ಒಂದ್ಸಲಿ ಘೋಷಣೆ ಕೂಗೋಣ. ಭಾರತ್ ಮಾತಾ 50 ವರ್ಷದ ಕೆಳಗಡೆ ಈ ರೀತಿ ಘೋಷಣೆ ಕೂಗೋರಿಗೆಲ್ಲರೂ ಕೂಡ ತುರ್ತು ಪರಿಸ್ಥಿತಿ ಅಂತಿದ್ದಂಗೆ ನಮ್ಮೆಲ್ಲರೂ ಕೂಡ ಒಂದು ರೀತಿ ನಾನು ಹುಟ್ಟಲಿಕ್ಕೆ ಇನ್ನು 5 ವರ್ಷ ಬೇಕಿತ್ತು. ಆದ್ರೂ ಕೂಡ ನನ್ನ ತಾಯಿ भारत माता की, भारत माता की, वंदे वंदे। ಮಾತಾಡಬೇಕಾಗಿ ವಿನಂತಿಸ್ತೀನಿ. ಭಾರತ್ ಮಾತಾ ಕಿ. ಹರೀಶ್ ರವರು ಬಂದಿದ್ದಾರೆ. ಜನಕ್ಕೆ ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ಪಾಪ ಜನಕ್ಕೂ ಗೊತ್ತಿಲ್ಲ, ಈಗಿರೋಂಥ ಕಾಂಗ್ರೆಸ್ನವರಿಗೂ ಸಹ ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೂ ಸಹ ಕಾಂಗ್ರೆಸ್ಸಿನ ದೊಡ್ಡ ನಾಯಕ, ಕಾಂಗ್ರೆಸ್ನವ್ರಿಗೆ ಬೇರೆ ಯಾರೂ ದೊಡ್ಡ ನಾಯಕರಿಲ್ಲ. ರಾಹುಲ್ ಗಾಂಧಿ ಸಂವಿಧಾನ ಹಿಡ್ಕೊಂಡು ಓಡಾಡ್ತಾರೆ. ಸಂವಿಧಾನ ಬಿ ಜೆ ಪಿಯವರು, ಸಂಘದವರು ಸಂವಿಧಾನವನ್ನು ಹಾಳು ಮಾಡಿಬಿಡ್ತಾರೆ. ಸಂಘದವರು ಮನುವಾದಿಗಳು, ಸಂವಿಧಾನವನ್ನು ಒಪ್ಪಂಥವರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪಾಪ ಖರ್ಗೆ ಅವರು ಇದಾರಲ್ಲ, ದೊಡ್ಡ ಖರ್ಗೆ ಇಲ್ಲ, ಸಣ್ಣ ಖರ್ಗೆ, ಅವ್ರು ಹೇಳ್ತಾರೆ ಮುಂದೆ ನಮ್ಮ ಸರ್ಕಾರ ಬರುತ್ತೆ, ಆ ಸರ್ಕಾರ ಬಂದಾವಾಗ ಈ RSSನ್ನು ಬ್ಯಾನ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಯಾಕೆ? ಸಂವಿಧಾನ ಎಲ್ಲವನ್ನು ಬದಲಾವಣೆ ಮಾಡ್ತಾರೆ ಅಂಥೇಳಿ. ಅಯ್ಯೋ ಮೂರ್ಖ, ಎಂಥ ಮೂರ್ಖರಯ್ಯ ನೀವು. RSS ಇದ್ದಿದ್ರಿಂದನೇ ಈ ದೇಶದಲ್ಲಿ ಸಂವಿಧಾನ ಆ ತುರ್ತು ಪರಿಸ್ಥಿತಿಯನ್ನು ನಿಮ್ಮ ಇಂದಿರಾ ಗಾಂಧಿಯವರು ಏನು ಹಾಕಿದ್ರು ಅದನ್ನು ವಿರುದ್ಧ ಹೋರಾಟ ಮಾಡಿದರು. ಆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ನೆನೆಸಬೇಕು ಅಂತಂದರೆ, ತುರ್ತು ಪರಿಸ್ಥಿತಿಯನ್ನು ಮಾತಾಡಬೇಕು ಅಂತಂದರೆ
RSS ಬಿಟ್ಟು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು? ನ್ಯಾಯಾಂಗಕ್ಕೆ ಬೀಗ, ಪತ್ರಿಕೆಗೆ ಬೀಗ, ಸಂಘ ಸಂಸ್ಥೆಗಳಿಗೆ ಬೀಗ, ಎಲ್ಲರಿಗೂ ಬೀಗ ಹಾಕಿದವಾಗ ಆ ಬೀಗದ ಸಂಕೋಲೆಯನ್ನು ಕಿತ್ತೊಗೆದು ಹೋರಾಟ ಮಾಡಿದಂಥವರು ಎಳೆಯ ಹೃದಯದ ಸ್ವಯಂ ಸೇವಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು 180%, 1,00,000 ಚಿಲ್ಲರೆ ಜೈಲಿಗೆ ಸತ್ಯಾಗ್ರಹದಲ್ಲಿ ಮೀಸಾದಲ್ಲಿ ಹೋಗಿದ್ರೆ, ಮೀಸಾದಲ್ಲಿ ಹೋದಂಥವ್ರು ಒಂದು 35,000ಕ್ಕಿಂತ ಜಾಸ್ತಿ ಮೀಸಾದಲ್ಲಿ ಹೋಗಿದ್ರೆ ಅದರಲ್ಲೂ 80% ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿಗಳು. ಈ ಒಂದು DIRನಲ್ಲಿ ಬೇರೆ ಬೇರೆ ಇದರಲ್ಲಿ ಜೈಲುಗಳನ್ನು ಭರ್ತಿ, ದೇಶದ ಜೈಲುಗಳನ್ನು ಭರ್ತಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ನವ ತರುಣರು ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ, ಭಾರತ ಮಾತೆಯ ವೈಭವವನ್ನು ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಿದರು. ನನಗೆ ಹೆಮ್ಮೆ ಇದೆ. ಹೇಳಿದ ಕಾಂತೇಶ್, ಆ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನವೆಂಬರ್ನಲ್ಲಿ ಎಲ್ಲ ಕಡೆ ಹೋರಾಟ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಸಂಘದ ಕರೆ ಬಂತು. ಆ ಒಂದು ಸಂದರ್ಭದಲ್ಲಿ ನವೆಂಬರ್ 19 ಶಿಕಾರಿಪುರ ತಾಲೂಕಿನಲ್ಲಿ ಮಂತ್ರಿಗಳು ವೆಂಕಟಪ್ಪನವರು ಅಂತಿದ್ರು, ಬಹಳ ದೊಡ್ಡ ಧೂರ್ತು ಮಂತ್ರಿ. ಆ ವೆಂಕಟಪ್ಪನವರು ಡೊಳ್ಳು ಬಾಜಾ ಭಜಂತ್ರಿಗಳು ಎಲ್ಲರನ್ನೂ ಸೇರಿಸ್ಕೊಂಡು ಸಾವಿರಾರು ಜನರ ದೊಡ್ಡ ಮೆರವಣಿಗೆ, ನೋಡಿದರೆ ಹೆದರಿಕೆ ಆಗ್ತದೆ, ಅಷ್ಟು ಜನರನ್ನು ಕಟ್ಕೊಂಡು ಮೆರವಣಿಗೆ ಬರ್ತಿದ್ದಾರೆ. ನಮಗೆ ಆ ಮೆರವಣಿಗೆಯಲ್ಲಿ ನೀನು ಹೋರಾಟ ಮಾಡಬೇಕು, ಸತ್ಯಾಗ್ರಹ ಮಾಡಬೇಕು, ಹೋರಾಟ ಮಾಡಬೇಕು ಅಂತಕ್ಕಂಥ ಸೂಚನೆ ಬಂತು. ಆ ಸೂಚನೆ ಆಧಾರದ ಮೇಲೆ ಆ ಮೆರವಣಿಗೆ ಬರ್ತಾ ಇದೆ. ಶಿಕಾರ್ಪುರದಲ್ಲಿ ಆ ಒಂದು ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರ ಬರ್ತಿದ್ದಂಗೆ ನಾನು